ನಮಸ್ತೆ ಸ್ನೇಹಿತರೆ, ನಮ್ಮ ದೇವದುರ್ಗ ಕಡೆ ಎಲ್ಲ ಅತಿ ಕಡಿಮೆ ಸಮಯದಲ್ಲಿ ಕರ್ಜಿಕಾಯನ್ನು ಸುಲಭವಾಗಿ ಹೇಗೆ ಮಾಡ್ತಾರೆ ಎಂಬುದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಬಿಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಣಗಾಕಬೇಕು. ಸ್ವಲ್ಪ ಅದು ಯಾಕಂದರೆ ನೀರೆಲ್ಲ ಹೀರ್ಕೋಬೇಕಲ್ವ, ಅದಕ್ಕೋಸ್ಕರ ನೀರೆಲ್ಲ ಹೀರ್ಕೊಳ್ಳೋಕ್ಕೆ ಒಣಗಾಕಬೇಕು. ಆಮೇಲೆ ಹೆಂಚಿನಲ್ಲಿ ಹುರಿಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಕೈ ಆಡಿಸ್ತಾ ಕೆಂಪಗಾದ್ಮೇಲೆ ಸ್ವಲ್ಪ ಕೆಂಪಗಾದ್ಮೇಲೆ ಎಣ್ಣೆ ಹಾಕಿ ಮತ್ತೆ ಕೈ ಆಡಿಸ್ಕೋಬೇಕು. ಅದೇ ರೀತಿಯಲ್ಲಿ ಚೆನ್ನಾಗಿ ಇವಾಗ ಆಗಿದೆ. ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ತೆಗೆದುಕೊಳ್ಳೋಣ. ಇವಾಗ ಚೆನ್ನಾಗಿ ಹುರಿದಾಗಿದೆ. ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳೋಣ. ಇವಾಗ ಒಂದು ಯಾವುದಾದ್ರೂ ಪಾತ್ರೆ ಇಟ್ಟು ಅದರಲ್ಲಿ ಎಣ್ಣೆನ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು, ಆದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಸಾಸಿವೆ ಜೀರಿಗೆ ಅದು ಸ್ವಲ್ಪ ಚಟಪಟ ಅನ್ನುತ್ತಿರುವಾಗ ನಾವೇನು ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಹಾಕಬೇಕು. ಸ್ವಲ್ಪ ಜಾಸ್ತಿನೇ ಇರಬೇಕು ಟೇಸ್ಟ್ಗೋಸ್ಕರ. ಆಮೇಲೆ ಕರ್ಜಿಕಾಯಿ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಸ್ವಲ್ಪ ಕೈ ಆಡಿಸ್ಬೇಕು. ತಿರುವುತ್ತಾ ಮತ್ತೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣನ ಹಾಕಬೇಕು. ಹಾಕ್ಬಿಟ್ಟು ಮತ್ತೆ ತಿರುಗಿಸ್ಕೋಬೇಕು. ಅಂದರೆ ಬೇಯಬೇಕಲ್ವಾ. ಮತ್ತು ಖಾರ ನಮಗೆ ಎಷ್ಟು ಬೇಕೋ, ನಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಖಾರ ಹಾಕ್ಕೋಬೇಕು. ಖಾರ ತಿನ್ನೋರು ಜಾಸ್ತಿ ಹಾಕ್ತಾರೆ, ತಿನ್ನದೇ ಇರೋರು ಕಡಿಮೆ ಹಾಕ್ತಾರೆ. ಎಣ್ಣೆ ಖಾರ ಜಾಸ್ತಿ ಹಾಕಿರಬೇಕು ಅಂದರೆ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗೋದಕ್ಕೋಸ್ಕರ ಎಣ್ಣೆ ಖಾರ ಇರಬೇಕು. ಅದನ್ನು ಅದೇ ರೀತಿಯಲ್ಲಿ ಸ್ವಲ್ಪ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಯಾಕಂದರೆ ತಳ ಹಿಡಿದ್ರೆ ಸೀದೋಗುತ್ತೆ ಮತ್ತು ಕಹಿ ಜಾಸ್ತಿ ಸ್ಮೆಲ್ ಬರುತ್ತೆ. ಇವಾಗ ನಮ್ಮ ದಿಢೀರ್ ಕರ್ಜಿಕಾಯಿ ಪಲ್ಯ ರೆಡಿಯಾಗಿದೆ. ಸವಿಯಲು ಸಿದ್ಧವಾಗಿದೆ. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ, ತಿನ್ಬೋದು.